ಶಿವ ಜ್ಞಾನವು ಶಿವ ಅನ್ನದಾನವ ತಾ ಶಿವ ಅನ್ನದಾನವ ದಾನಗೈಯುತ ಮಹಾದಾನಿ ಎನಿಸಿದ ಮೃಡಗಿರಿ ಅನ್ನದಾನೇಶನಿಗೆ ಶರಣಾರ್ಥಿಗಳು. ಕಾಲೇಜು ಶಿಕ್ಷಣ ಇಲಾಖೆ ಹಾಗೂ ಶ್ರೀ ಜಗದ್ಗುರು ಅನ್ನದಾನೇಶ್ವರ ಶಿಕ್ಷಣ ಮಹಾವಿದ್ಯಾಲಯ ಮುಂಡರಗಿ ಹಾಗೂ ರಾಷ್ಟ್ರೀಯ ಸೇವಾ ಯೋಜನೆ ಘಟಕ ಜಿಲ್ಲಾ ಪಂಚಾಯತ್ ಗದಗ, ತಾಲೂಕ್ ಪಂಚಾಯತಿ ಮುಂಡರಗಿ, ಗ್ರಾಮ ಪಂಚಾಯತ್ ಕೊರಲಹಳ್ಳಿ ಹಾಗೂ ಬೆನ್ನಹಳ್ಳಿ ಗ್ರಾಮ ಇವುಗಳ ಸಂಯುಕ್ತ ಆಶ್ರಯದಲ್ಲಿ ಇವತ್ತಿನ ದಿವಸ ರಾಷ್ಟ್ರೀಯ ಸೇವಾ ಯೋಜನೆಯ ವಾರ್ಷಿಕ ವಿಶೇಷ ಶಿಬಿರ ಕಾರ್ಯಕ್ರಮದ ಈ ಒಂದು ಗ್ರಾಮೀಣ ಅಭಿವೃದ್ಧಿಯಲ್ಲಿ ಸ್ವಸಹಾಯ ಸಂಘಗಳ ಪಾತ್ರ ಎನ್ನುವ ಒಂದು ವಿಷಯವಾಗಿ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವಂಥ ಶ್ರೀಮತಿ ಎಸ್.ಬಿ. ಹಂಚನಾಳ್ ಅಕ್ಕವರೇ ಹಾಗೂ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂಥ ಶ್ರೀಮತಿ ಗೀತಾ ಮೇಡಮ್ ಅವರೇ ಹಾಗೂ ಶ್ರೀಮತಿ ಹೇಮಾ ಕುಲಕರ್ಣಿ ಅವರೇ, ಶ್ರೀ ರಾಕೇಶ್ ಬಡ್ಗೇರ್ ಅವರೇ ಹಾಗೂ ನಮ್ಮ ಮತ್ತೂರ್ಮಠ ಗುರುಗಳೇ ಹಾಗೂ ಜಯ ಶಿಕ್ಷಣ ಮಹಾವಿದ್ಯಾಲಯದ ಎಲ್ಲ ಗುರುವೃಂದವೇ, ಈ ಒಂದು ಮುಖ್ಯ ರೂವಾರಿಗಳಾದಂಥ ಎಲ್ಲ ಪ್ರಶಿಕ್ಷಣಾರ್ಥಿಗಳೇ ಹಾಗೂ ಈ ಗ್ರಾಮದ ಎಲ್ಲ ತಾಯಂದಿರೇ, ಮುದ್ದು ಮಕ್ಕಳೇ, ಸರ್ವರಿಗೂ ಕೂಡ ನಮಸ್ಕಾರಗಳು ಸಲ್ಲಿಸಿ, ಭಾಳ ವಿಶೇಷವಾದಂಥ ಅಧಿವೇಶನ ಇದು. ಏನಂತಂದರೆ ವಿಷಯ ಗ್ರಾಮೀಣ ಅಭಿವೃದ್ಧಿಯಲ್ಲಿ ಸ್ವಸಹಾಯ ಸಂಘಗಳ ಪಾತ್ರ ಏನೋ ವಿಷಯ. ಏನ್ರಿ ಇದು ಸ್ವಸಹಾಯ ಸಂಘ ಅಂದ್ರೆ ಏನು, ಸ್ವಸಹಾಯ ಸಂಘ ಏನು ಮಾಡುತ್ತೆ ಅನ್ನೋದ್ರ ಬಗ್ಗೆ ಒಂದೆರಡು ವಿಷಯಗಳನ್ನು ನಾನು ನಿಮ್ಮ ಮುಂದೆ ಹಂಚ್ಕೊತೀನಿ. ಮೊದಲನೇದಾಗಿ ಹೊಸಪೇಟೆಯಲ್ಲಿ ನನ್ನ ಕಾರ್ಯಕ್ರಮ, ಅಲ್ಲಿ ಕೂಡ ಒಂದು ಕಾರ್ಯಕ್ರಮ ಇತ್ತು. ಆ ಕಾರ್ಯಕ್ರಮ ಮುಗಿಸ್ಕೊಂಡು ಬರೋದ್ರಾಗೆ ಮತ್ತೆ ಲೇಟ್ ಆಯ್ತು. ದಯವಿಟ್ಟು ಲೇಟ್ ಆಗಿದ್ದಕ್ಕೆ ತಮ್ಮೆಲ್ಲರನ್ನ ನಾನು ಕ್ಷಮೆಯನ್ನು ಕೊಡ್ತಾ, ಇವತ್ತಿನ ಗ್ರಾಮೀಣ ಪ್ರದೇಶದಲ್ಲಿ ಈ ಒಂದು ಕಾರ್ಯಕ್ರಮಕ್ಕೆ ಕೆಲವು ಮಹಿಳೆಯರು ಸೇರಿ ಉಳಿತಾಯ ಮಾಡುವುದು, ಪರಸ್ಪರ ಸಹಾಯ ಸಹಕಾರ ಮಾಡುವುದು, ಅದರ ಜೊತೆ ತಮ್ಮ ಜೀವನವನ್ನು ಉತ್ತಮವಾಗಿಸಲು ಕೈ ಜೋಡಿಸ್ತಕ್ಕಂಥ ಒಂದು ಉತ್ತಮವಾದಂಥ ಸಂಘ ಅಂತ ಹೇಳ್ಬೋದು. ನಾವು ಹೇಳ್ಬೋದು ಸ್ವಸಹಾಯ ಸಂಘ ಇದು ಹೇಗೆ ಬಂತು ಅನ್ನೋದ್ರ ಬಗ್ಗೆ ಸ್ವಲ್ಪ ನಾವು ಮೆಲುಕನ್ನು ಹಾಕಿದರೆ, ನಬಾರ್ಡ್ ಅಂತ ಕೇಳಿರಲ್ಲ, ನಬಾರ್ಡ್ ನ್ಯಾಷನಲ್ ಬ್ಯಾಂಕ್ ಆಫ್ ಅಗ್ರಿಕಲ್ಚರ್ ಆ್ಯಂಡ್ ರೂರಲ್ ಡೆವಲಪ್ಮೆಂಟ್ ಅಂತ ಕರಿತೀವಿ. ಆ ನಬಾರ್ಡ್ ಮೂಲಕ, ಆ ನಬಾರ್ಡಿನ ಮಹತ್ವದ ಪಾತ್ರ ಇಂದಿನ ಸ್ವಸಹಾಯ ಸಂಘಕ್ಕೆ ಭಾಳ ಇದೆ ಅಂತೇಳಿ, ಅದು ಮೈಕ್ರೋ ಫೈನಾನ್ಸ್ಗಳ ಮೂಲಕವಾಗಿ ಮಹಿಳೆಯರಿಗೆ ಆರ್ಥಿಕವಾಗಿ ಸಬಲರಾಗಕ್ಕೆ ಅಲ್ಲಿ ಏನು ಮಾಡ್ತಾಯಿದ್ರು, ಸಹಾಯವನ್ನು ಮಾಡ್ತಾಯಿದ್ರು. ಆ ಮಾಡುವಾಗ ಸುಮಾರು 10 ರಿಂದ 20 ಜನ ಮಹಿಳೆಯರು ಸೇರಿಕೊಂಡು ಸ್ವಸಹಾಯ ಸಂಘದಲ್ಲಿ ಮಾಡ್ತೀವಿ. ಇವತ್ತು ಸ್ವಸಹಾಯ ಸಂಘದಲ್ಲಿ ಅನೇಕ ಜನ ಮಹಿಳೆಯರು ಕೂಡ ಭಾಗವಹಿಸಿದ್ದಾರೆ. ಯಾಕೆ ಪ್ರಶಿಕ್ಷಣಾರ್ಥಿಗಳಿಗೆ ಇದು ಅವಶ್ಯವಾಗಿ ಬೇಕು ಅಂತಂದ್ರೆ, ಗ್ರಾಮೀಣ ಪ್ರದೇಶದಲ್ಲಿ ಅತ್ಯಂತ ಮಹತ್ವವಾದಂಥ, ಬಹಳ ಚುರುಕಾದಂಥ ಹಾಗೂ ಕ್ರಿಯಾಶೀಲವಾದಂಥ ಯಾವುದಾದ್ರೂ ಒಂದು ಸಂಘ ಇದ್ರೆ ಅದು ಗ್ರಾಮೀಣ ಪ್ರದೇಶದಲ್ಲಿರ್ತಕ್ಕಂಥ ಮಹಿಳಾ ಸ್ವಸಹಾಯ ಸಂಘ ಅಂತ ಹೇಳಲಿಕ್ಕೆ ಬಹಳ ಹೆಮ್ಮೆ ಅನ್ಸುತ್ತೆ ನಮಗೆಲ್ಲ. ಯಾಕಂದ್ರೆ ಒಂದು ಕಾಲದಲ್ಲಿ ಮಹಿಳೆಯರು ಹೊರಗೆ ಬಾರದಂಥ ಪರಿಸ್ಥಿತಿ, ಹೊಸಲಿ ದಾಟಿ ಬಾರದಂಥ ಪರಿಸ್ಥಿತಿ, ಕೇವಲ ಪುರುಷರಷ್ಟೇ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು, ಪುರುಷರಷ್ಟೇ ವಿವಿಧ ಸಮಾರಂಭಗಳಲ್ಲಿ ಹೋಗಬೇಕು, ಮಹಿಳೆಯರು ಹೋಗಂಗಿಲ್ಲ, ಕೇವಲ ಅವರು ಅಡಿಗೆ ಮನೆಯಲ್ಲಿ ಮಾತ್ರ ನಮಗೆ ಅಡಿಗೆ ಮಾಡಿಕೊಡೋರು ಅನ್ನೋ ರೀತಿಯಲ್ಲಿ ಅವಾಗಿತ್ತು. ಯಾವಾಗ ಸ್ವಸಹಾಯ ಸಂಘ ಅಂತಂದು ಬಂತು, ಅವಾಗ ಆ ಮಹಿಳೆಯರ ಪಾತ್ರ ನಿಜಕ್ಕೂ ಶ್ಲಾಘನೀಯವಾದದ್ದು ಅಂತಂದೇಳಿ. ಯಾಕಂದ್ರೆ ಆರ್ಥಿಕವಾಗಿ ಸದೃಢ ಆಗೋದ್ರ ಜೊತೆಗೇನೆ ಅಕ್ಷರಸ್ಥ ಅಲ್ಲ. ಇವತ್ತೆಲ್ಲ ನಾವು ನೋಡ್ತೀವಿ ಸ್ವಸಹಾಯ ಸಂಘದೊಳಗ ಇವತ್ತು ನಮ್ಮ ತಾಯಂದ್ರಿ ಎಲ್ಲರೂ ಅನಕ್ಷರಸ್ಥ ಇದ್ದೀರಿ. ಇಲ್ಲಿ ಕಲ್ತವ್ರು ಬಹಳ ಕಡಿಮೆ, ಆದ್ರೆ ಅವ್ರ ಮಕ್ಕಳನ್ನ ಉನ್ನತ ವ್ಯಾಸಂಗಕ್ಕೆ ಕಳಿಸ್ತಾರಂತ ತಾಯಂದ್ರಿ ಇಲ್ಲೆಲ್ಲ ಇದ್ದೀರಿ. ಆದ್ರೆ ಆ ತಾಯಂದ್ರಿ ಇವತ್ತು 10,000 ರೂಪಾಯಿ ಕೊಡ್ತಾರ ಅಂದ ಕೂಡ ಏನ್ ಮಾಡ್ತೀರಿ, ನಿಮ್ಮ ಹೆಸರನ್ನ ಬರೆಯೋದನ್ನ ನೀವು ಕಲ್ತ್ರಿ, ಹೌದಾ? ಹಾಗಾಗಿ ಆ ಅಕ್ಷರಸ್ಥರನ್ನಾಗಿ ಮಾಡ್ತಕ್ಕಂಥ ಶಕ್ತಿ ಸ್ವಸಹಾಯ ಸಂಘಕ್ಕೆ ಇದೆ ಅಂತಂದೇಳಿ. ಹಾಗಾದ್ರೆ ಸ್ವಸಹಾಯ ಸಂಘದ ಪಾತ್ರ ನಿಜವಾಗ್ಲು, ಯಾಕಂದ್ರೆ ಒಂದು ಬ್ಯಾಂಕ್ ವ್ಯವಸ್ಥೆ ಹೇಗಿರುತ್ತೆ
ಆ ರೀತಿಯಾಗಿ ಸ್ವಸಹಾಯ ಸಂಘದ ಜವಾಬ್ದಾರಿ ಇಲ್ಲಿರುತ್ತೆ. ಅದಕ್ಕೂ ಕೂಡ ಅಧ್ಯಕ್ಷರಿರ್ತಾರೆ, ಖಜಾಂಚಿ ಇರ್ತಾರೆ, ಪ್ರತಿನಿಧಿ 1, ಪ್ರತಿನಿಧಿ 2, ಹೀಗೆ ಆ ಸಂಘದ ಏನು ಬೈಲ ಇರುತ್ತೆ, ಆ ಸಂಘದ ಚಟುವಟಿಕೆ ಇರುತ್ತೆ. ಅದೇ ರೀತಿಯಾಗಿ ಆ ಸಂಘ ಆದ್ರೆ ನಾವು ಬಹಳ ಜನ ಏನ್ ಮಾಡಾಕತ್ತೀವಿ ಅಂದ್ರೆ ಸ್ವಸಹಾಯ ಸಂಘ ಅಂತಂದ್ರೆ ಸಾಲ ಕೊಡೋವರೆಗೂ ಒಂದು